ಪರಾಶರಂ ಮುನಿವರಂ ಕೃತಪೂರ್ವಾಕ್ನಿಕಕ್ರಿಯಂ ಮೈತ್ರೇಯ ಪರಿಪಪ್ರಚ್ಚ ಪ್ರಣಿಪತ್ಯಾಭಿವಾದ್ಯ ಚ. 106ನೆಯ ಪದ್ಯದಲ್ಲಿ ಜಗತ್ತಿನ ಚಕ್ರದ ಒಂದು ಸಂಬಂಧವನ್ನು ನಿರೂಪಣೆ ಮಾಡ್ತಾ ಇದ್ರು. ಮೇಘಗಳಲ್ಲಿ ಸೇರಿಕೊಂಡಂತಹ ನೀರು ಅದು ಮಳೆಯ ರೂಪದಲ್ಲಿ ಭೂಮಿಗೆ ಸಿಗಬೇಕು. ಆ ಮಳೆಯಿಂದ ಸೃಷ್ಟಿಗೆ, ಈಗಾಗಲೇ ಆಗಿರುವ ಸೃಷ್ಟಿಗೆ ಪೋಷಣೆ ಬರಬೇಕು. ಅದು ದೇವತೆಗಳಿಗೆ ಅತ್ಯಂತ ಪ್ರಿಯವಾದ ಮಹಾಕಾರ್ಯ. ಆ ಬೆಳೆಯಿಂದ ಆಜ್ಯಾಹುತಿಯನ್ನು ಕೊಟ್ಟು ಮತ್ತೆ ದೇವತೆಗಳಿಗೆ ಮರಳಿ ಇವರು ಕೃತಜ್ಞತೆಯನ್ನು ಅರ್ಪಿಸುವುದಿರುತ್ತೆ. ವೃಷ್ಟೇಹಿ ಕಾರಣತಾಂ ಯಾಂತಿ, ಮತ್ತೆ ಅವರು ಮಳೆಗೆ ಕಾರಣರಾಗ್ತಾರೆ. ಭೂತಾನಾಂ ಸ್ಥಿತಯೇ ಪುನಃ, ಪ್ರತಿ ಮನುಷ್ಯನ ಅಥವಾ ಜೀವಜಾತಗಳ ಶರೀರದ ಅಂಗಗಳಲ್ಲಿ ನೆಲೆಸಿದಂತಹ ದೇವತೆಗಳು ಆಯಾ ಸತ್ಕರ್ಮವನ್ನು ಮಾಡಲಿಕ್ಕೆ ಬೇಕಿರುವಂತಹ ಇಂದ್ರಿಯಗಳ ಸೌಕರ್ಯವನ್ನು ಒದಗಿಸಿಕೊಡ್ತಾರೆ. ಈ ಅಂಶವನ್ನ ಏವಮೇತತ್ ಪದಂ ವಿಷ್ಣು, ಈ ರೀತಿ ಜಗತ್ತಿನಲ್ಲಿ ಒಂದು ಅಚ್ಚುಕಟ್ಟಾದ ಚಕ್ರದ ನಡವಳಿಕೆಗೆ ಕಾರಣವಾದಂತಹ ಮಹಾಶಕ್ತಿ ತದ್ವಿಷ್ಣು ಪರಮಂ ಪದಂ, ಅದು ಭಗವಂತನ. ಯಾಕಂದ್ರೆ ಭೀಷಾಸ್ಮಾದ್ ವಾತಃ ಪವತೆ ಭೀಷೋದೇತಿ ಸೂರ್ಯ, ಭಗವಂತನ ಬಗೆಗಿನ ಭಕ್ತಿಯಿಂದ ಆ ಮೂಲಕ ಅವನ ನಿಯಮವನ್ನ ಮೀರಬಾರದು ಅನ್ನುವ ಭಯದಿಂದ, ಮೀರಿದ್ರೆ ಅವನಿಗೆ ಬೇಸರ ಆಗುತ್ತೆ ಅನ್ನುವ ಎಚ್ಚರಿಕೆಯಿಂದ ಮಳೆ ಬರುತ್ತೆ, ಬಿಸಿಲು ಬರುತ್ತೆ. ಸೂರ್ಯ ಕಾಲ ಕಾಲಕ್ಕೆ ತಕ್ಕಂತೆ ಸಮಯವನ್ನು ತೋರಿಸ್ತಾ ಹೋಗ್ತಾನೆ. ಹೀಗೆ ಹಲವು ಸಂಗತಿಗಳಿಗೆ ಮೂಲ ಕಾರಣ ತದ್ವಿಷ್ಣು ಪರಮಂ ಪದಂ. ಏವಮೇತತ್ ಪದಂ ವಿಷ್ಣೋ ತೃತೀಯಂ ಅಮಲಾತ್ಮಕಂ ಆಧಾರಭೂತಂ ಲೋಕಾನಾಂ ತ್ರಯಾಣಾಂ ವೃಷ್ಟಿ ಕಾರಣಂ. 3 ಲೋಕಗಳಲ್ಲಿಯೂ ಕೂಡ ಮಳೆಗೆ ಕಾರಣನಾದಂತಹ ಆ ಭಗವಂತನ 3ನೆಯ ವಿಶಿಷ್ಟವಾದ ತಾಣ ಅಂದ್ರೆ ಅದು ಭೂಮಿಯೂ ಅಲ್ಲ, ಸ್ವರ್ಗವೂ ಅಲ್ಲ, ಅದು ಅಪವರ್ಗ. ಅಲ್ಲಿಯೂ ನೆಲೆಸಿ ನಮ್ಮನ್ನೂ ಗಮನಿಸುವ ಇಲ್ಲಿದ್ದವನಿಗೆ ಅಲ್ಲಿದ್ ಗೊತ್ತಾಗಲ್ಲ, ಅಲ್ಲಿದ್ದವನಿಗೆ ಬಹಳ ಜನಕ್ಕೆ ಇಲ್ಲಿದ್ದು ಯಾವುದೋ ಒಂದು ಬಯಕೆ ಬಂದಾಗ ಮಾತ್ರ ಗೊತ್ತಾಗುತ್ತೆ, ಬಿಟ್ರೆ ಎಲ್ಲರ ಬಗ್ಗೆ ಗೊತ್ತಾಗಲ್ಲ. ಅದು ಗೊತ್ತಾಗುವುದಕ್ಕೂ ಕೂಡ ಒಂದು ಸಮಯ ಇದೆ, ವ್ಯವಸ್ಥಿತವಾದ ನಿರೂಪಣೆ ಇದೆ. ಹಾಗಾಗಿ ಭಗವಂತನ ಬಗ್ಗೆ ಪ್ರಜ್ಞೆ ಬರಬೇಕು ಅಂದ್ರೆ ಅದು ಅವನು ನಿರಂತರವಾದ ಜಗತ್ತಿನ ಜೊತೆಗಿನ ಭಗವಂತನ ಸಂಬಂಧವನ್ನ ಅವನು ಅನುಷ್ಠಾನ ಮಾಡಬೇಕು, ಅನುಸಂಧಾನ ಮಾಡಬೇಕು. ಎಲ್ಲ ಲೋಕಕ್ಕೂ ಆಧಾರವೆನಿಸಿದ, ದೋಷಗಳೇ ಇಲ್ಲದ ಭಗವಂತನ 3ನೆಯ ತಾಣ ಅನ್ನುವುದು ಮಳೆಗೆ ಕಾರಣ, ಬೆಳೆಗೆ ಕಾರಣ, ಲೋಕದ ಎಲ್ಲ ಚಟುವಟಿಕೆಗೆ ಕಾರಣ ಅನ್ನುವುದನ್ನ ಹೇಳಿದ್ರು. ತದ್ ಪ್ರಭವತಿ ಬ್ರಹ್ಮನ್ ಸರ್ವಪಾಪಹರ ಸರಿತ್ ಗಂಗಾ ದೇವಾಂಗನಾಂಗಾನಾಂ ಅನುಲೇಪನ ಪಿಂಜರೋ. ಸರ್ವಪಾಪಹರವಾದ, ಎಲ್ಲ ಪಾಪಗಳನ್ನ ಕಳೆಯುವ ನದಿ ಎನಿಸಿದ ಗಂಗೆ ದೇವತೆಗಳ ಮೈಯನ್ನ ತೊಳೆದು ಮತ್ತೆ ಭೂಮಿಗೂ ಬಂದು ಆ ಗಂಗೆಯ ಅನುಲೇಪನದಿಂದ ಅದನ್ನು ಮೈಗೆ ಹಚ್ಚಿಕೊಳ್ಳುವುದರ ಮೂಲಕ ಅಥವಾ ಮೈಯಲ್ಲಿ ನಾವು ಅದರ ಮಣ್ಣನ್ನ ಗಂಗೆಯ ತಡದಲ್ಲಿ ಹೊರಳಾಡಿದ್ರೆ ಸಾಕು, ಗಂಗೆಯಲ್ಲ, ಗಂಗೆಯ ತಡದಲ್ಲಿ ಹೊರಳಾಡಿದ್ರೂ ಕೂಡ ಆ ವಿಶಿಷ್ಟವಾದ ಭಗವಂತನ ಸಾನ್ನಿಧ್ಯವನ್ನ ಮೈಯಲ್ಲಿ ಅನುಭವಿಸಿದಂತಹ ಅನುಭವ ನಮಗುಂಟಾಗುತ್ತೆ. ವಾಮಪಾದಾಂಬುಜಾಂಗುಷ್ಟ ನಖ ಸ್ರೋತೋ ವಿನಿರ್ಗತಾಂ ವಿಷ್ಣೋರ್ಬಿಭರ್ತಿಯಾಂ ಭಕ್ತ್ಯ ಶಿರಸ ಅಹರ್ನಿಶಂ ಧ್ರುವ. ವಾಮಪಾದ ಭಗವಂತನ ಎಡಪಾದವೆಂಬ ಕಮಲದ ಅಂಗುಷ್ಟ, ಹೆಬ್ಬೆರಳಿನ ನಖ, ಉಗುರಿನ ತುದಿಯ ಸ್ರೋತೋ ವಿನಿರ್ಗತಾಂ,
ಆ ತುದಿಯಿಂದ ಕರ್ಪರಕ್ಕೆ ಒಂದ್ ಸಣ್ಣ ಏಟು ಬಿದ್ದಾಗ ಕರ್ಪರದ ಆ ಭಾಗದ ಶುದ್ಧ ಜಲ ಅದು ಭೂಮಿಯ ಕಡೆಗೆ ಅಥವಾ ಬ್ರಹ್ಮಾಂಡದೆಡೆಗೆ ನುಗ್ಗಿ ಹರಿಯುವಾಗ ಭಗವಂತನ ಪಾದಕ್ಕೆ ಸ್ಪರ್ಶಿಸಿ ನುಗ್ಗಿದ್ರಿಂದ ಭಗವಂತನ ಪಾದದಲ್ಲಿದ್ದ ಅನೇಕ ಅವನದ್ದೇ ರೂಪಗಳನ್ನ ತನ್ನೊಡಲಲ್ಲಿ ಇರಿಸಿಕೊಂಡು ಅದು ಭಕ್ತರನ್ನ ಪವಿತ್ರೀಕರಿಸುವುದಕ್ಕೋಸ್ಕರ ಆಗಮಿಸಿದೆ ಅನ್ನೋದನ್ನು ನೆನಪಿಸ್ತಾರೆ. ವಿಷ್ಣೋರ್ ಬಿಭರ್ತಿಯಾಂ ಭಕ್ತಿಯ ಶಿರಸಾ ಅಹರ್ನಿಶಂ ಧ್ರುವ. ಹಗಲು ರಾತ್ರಿಯೂ ಭಗವಂತನ ರೂಪಗಳನ್ನ ತನ್ನೊಡಲಲ್ಲಿ ಹೊತ್ತ ಗಂಗೆ ಮಿಂದವನ ಮೈಯ ಕೊಳೆಯನ್ನು, ಮನಸ್ಸಿನ ಕಶ್ಮಲವನ್ನು, ಜೀವದ ಹೊಲವನ್ನು ದೂರೀಕರಿಸಿ ಅವನನ್ನ ಎಲ್ಲ ರೀತಿಯಿಂದಲೂ ಶುದ್ಧೀಕರಿಸುತ್ತೆ. ತತಃ ಸಪ್ತರ್ಷಯೋ ಯಸ್ಯಾಹ ಪ್ರಾಣಾಯಾಮ ಪರಾಯಣ ತಿಷ್ಠಂತಿ ವೀಚಿಮಾಲಾಭಿಃ ಉಹ್ಯಮಾನ ಜಟಾಜಲೆ. 7 ಋಷಿಗಳು ನಮಗೆ ಒಂದೊಂದು ಮನ್ವಂತರಕ್ಕೆ ಜ್ಞಾನದ ಹಸಿವನ್ನ ಹಿಂಗಿಸುವುದಕ್ಕಾಗಿ ಜವಾಬ್ದಾರಿ ಹೊತ್ತವರು. ಆಯಾ ಮನ್ವಂತರದ ಸಪ್ತರ್ಷಿಗಳು ಬೇರೆ ಬೇರೆ ಇರ್ತಾರೆ. ಈಗ ಕಶ್ಯಪೋತ್ರ ಭರದ್ವಾಜೋ ವಿಶ್ವಾಮಿತ್ರೋತ ಗೌತಮಃ ಜಮದಗ್ನಿರ್ವಸಿಷ್ಠ ಸಪ್ತೈತಾಹ ಋಷಯ ಸ್ಮೃತಾ ಅಂತ ಈ ಮನ್ವಂತರಕ್ಕೆ ವೈವಸ್ವತಕ್ಕೆ ಸಂಬಂಧಪಟ್ಟ ಋಷಿಗಳ ಗುಂಪು. ಇವರನ್ನ ನಿತ್ಯ ಸ್ಮರಿಸ್ತಾ ಇದ್ರೆ, ಯಾಕೆ ಅವರನ್ನು ಸ್ಮರಿಸ್ಬೇಕು ಅಂದ್ರೆ, ಅವರು ನಾವು ಸಾಧನೆ ಮಾಡಬೇಕಾದ ಎಲ್ಲ ಮುಖಗಳನ್ನು ನಿರಂತರ ಮಾಡುತ್ತಾ ಇರುವವರು. ಪ್ರಾಣಾಯಾಮ ಪರಾಯಣ, ನಿರಂತರ ಪ್ರಾಣಾಯಾಮದಿಂದ ತಮ್ಮ ಮನಸ್ಸನ್ನ ಜಾರದಂತೆ ಭಗವಂತನಲ್ಲಿ ಲಯಗೊಳಿಸಿ, ಭಗವಂತನಲ್ಲಿ ಸ್ಥಿರಗೊಳಿಸಿ ಬದುಕುವವರು ಅವರು. ಇದೇ ಗಂಗೆಯಲ್ಲಿ ನಿಂತು, ಇದೇ ಗಂಗೆಯಲ್ಲಿ ಮಿಂದು, ತಮ್ಮ ಜಟೆಯಲ್ಲಿ ಇನ್ನೂ ಕೂಡ ಆ ಗಂಗೆಯ ನೀರಿನ ತೊಟ್ಟಿಕ್ಕುವ ಶಕ್ತಿಯಲ್ಲಿ ಒಂದು ದಿವಸವೂ ಕೂಡ ಅದರಿಂದ ಹೊರತಾದ ಬದುಕನ್ನ ಕಾಣದೆ, ಕೆಲವೊಮ್ಮೇನಾಗುತ್ತೆ, ಗಂಗೆಯ ತಟದಲ್ಲಿ 4 ದಿವಸ ಇದ್ದ ಅಂದ್ರೆ ಮೊದಲ 2 ದಿವಸ ಬಾರಿ ಉಮೇದಲ್ಲಿ ಹೋಗ್ತಾನೆ. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಅದರ ಬೇರೆ ಬೇರೆ ಮುಖಗಳು ಅಥವಾ ಅಲ್ಲಿರುವ ಅವ್ಯವಸ್ಥೆಗಳು ಅಥವಾ ಅಲ್ಲಿಯ ಜನರ ದುರ್ಬೋಧೆಗಳು, ಅವರ ತಿರಸ್ಕಾರದ ಭಾವಗಳು ಇವನ ಮೇಲೂ ಪರಿಣಾಮ ಬೀರಿ ಇವನು ಯಾವ್ದಾದ್ರು ಒಂದ್ ದಿವಸ ಹೋದ್ರೆ ಸಾಕು, ಆಗಲ್ಲ. ಮತ್ತೆ ಪ್ರತಿ ದಿವಸ ಎಲ್ಲ ಏನು ಅಲ್ಲಿಗೆ ಹೋಗುದು, ಅಷ್ಟು ದೂರ ಹೋಗ್ಬೇಕಾ, ಏನೋ ಗಲೀಜ್ ಕಾಣುತ್ತೆ, ಯಾರೋ ಗಲೀಜ್ ಮಾಡಿದ್ ಕಾಣುತ್ತೆ, ಇನ್ನ ಗಂಗೆ ತನಕ ಹೋಗಲ್ಲಪ್ಪ ಅಂತ ಕೂತ್ಬಿಡ್ತೇವೆ ನಾವು. ಇದು ಸಾಮಾನ್ಯ ಪ್ರತಿಯೊಬ್ಬರಿಗೂ ಆಗುವಂತ ಅವ್ಯವಸ್ಥೆ. ಬಹಳ ಜಾಗೃತೆಯಿಂದ ಗಂಗೆಯಲ್ಲಿ ನಾವು ನಮ್ಮ ನಿತ್ಯದ ಚಟುವಟಿಕೆಗೆ ಕೈ ಬಿಡಬೇಕು. ಅಥವಾ ಅದರ ಬಗ್ಗೆ ಗೊತ್ತಿದ್ದು ನಾವು ಈ ಅವ್ಯವಸ್ಥೆಗಳಿದ್ದಾಗ್ಲೂ ಗಂಗೆನೇ ಅಂದ್ರೆ ಕೊಳೆ ನೀರಲ್ಲಿ ಮಾಡ್ಬೇಕಾ ಅಂತ ನಮಗೊಂದು ಜಿಜ್ಞಾಸೆ. ಕೊಳೆ ಇದ್ರೆ ಇದನ್ನು ಶುದ್ಧೀಕರಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಮತ್ತು ಗಂಗೆ ಇನ್ನು ಕೆಲವೇ ಕಾಲ ಈ ಕಲಿಯುಗದಲ್ಲಿ ಸಿಗುದು, ಆಮೇಲೆ ಅದು ಇಲ್ಲ, ಸ್ಮರಣೆ ಮಾತ್ರ. ಆದ್ರಿಂದ ಈಗ ಸದ್ಯಕ್ಕೆ ಅಂತ ಶುದ್ಧವಾದ ಜಾಗಗಳನ್ನು ಹುಡ್ಕೊಂಡು ಹೋದ್ರೂ ತಪ್ಪಲ್ಲ, ಸಿಗುತ್ತೆ. ನಾವೇನಾದ್ರೂ ಸುಲಭದಲ್ಲಿ ಹೋಗಿ ಇಳಿದ ತಕ್ಷಣ ಸ್ನಾನ ಆಗ್ಬೇಕು ಅಂತ ಅನ್ಕೊಂಡ ಜಾಗದಲ್ಲಿ ಎಲ್ರೂ ಬಂದು ಇಳಿದಿರ್ತಾರೆ. ಆದ್ಮೇಲೆ ಮನುಷ್ಯ ಸಹಜವಾಗಿ ಆ ಅವ್ಯವಸ್ಥೆಗಳು, ದುರವಸ್ಥೆಗಳು ಕಾಣ್ತವೆ. ಆದ್ರೆ ಪಾದಯಾತ್ರೆಯ ಮೂಲಕ ಒಂದಿಷ್ಟು ದೂರ ಸಾಗಿ ಎಲ್ಲಿ ಶುದ್ಧ ಗಂಗೆಯ ಹರಿವು ಇದೆಯೋ, ಜನ ವಸತಿ ಇಲ್ಲದೆ ಇರುವ ಜಾಗದಲ್ಲಿ, ಎಷ್ಟೋ ಜನ ಸಾಧುಗಳು ಅವ್ರು ಯಾವತ್ತೂ ಮುಖ್ಯ ಸ್ಥಾನಕ್ಕೆ ಬರುವುದೇ ಇಲ್ಲ. ಅವ್ರು ಎಲ್ಲೋ ಹೋಗ್ತಾರೆ, ಎಲ್ಲೋ ಸ್ನಾನ ಮಾಡ್ತಾರೆ, ಎಲ್ಲೋ ಬರ್ತಾರೆ. ಅವ್ರು ಬಂದಿದ್ದು ಹೋಗಿದ್ದು ಯಾರಿಗೂ ಗೊತ್ತಿರಲ್ಲ. ನಾವು ಇಲ್ಲಿ ಸ್ನಾನ ಮಾಡ್ತಾ ಇದ್ದೇವೆ ಅಂತ ವಿಡಿಯೋ ಮಾಡಿ ಹಾಕಿದ್ರೇನೆ ಜನ ನಂಬ್ತಾರೆ ಅನ್ನೋ ಸ್ಟೇಟಸ್ಗೋಸ್ಕರ ಆದ್ರೂ ಕೂಡ ನಾವು ವಿಡಿಯೋ ಮಾಡಿ ನಮ್ಮತನವನ್ನೇ ಕಳ್ಕೊಂಡು ಯಾರಿಗೋಸ್ಕರನೋ ಆ ಸ್ಟೇಟಸ್ ಅನ್ನು ಹಾಕಿ, ಅವನಿಗೆ ಮನೆಯಲ್ಲಿ ಇಲ್ಲಿ ಯಾರು ಇಲ್ಲ ಅಂತ ಗೊತ್ತಾಗಿ ಒಬ್ಬ ಕಳ್ಳ ಅಲ್ಲೇ ಕೂತ್ಕೊಂಡು ನಮ್ಮ ಸ್ಟೇಟಸ್
ಇಡೀ ಮನೆ ದೋಚ್ಕೊಂಡು ಹೋಗ್ತಾನೆ. ಹಾಗಾಗಿ ಭಗವಂತನ ಪ್ರಜ್ಞೆ ಅದು ಜಾಗೃತವಾಗಿದ್ದಾಗ ನಮಗಲ್ಲಿರುವ ದೋಷ ಕಾಣೋದಕ್ಕಿಂತ ಹೆಚ್ಚು ಅಲ್ಲಿ ನಾವು ಪಡೆಯಬಹುದಾದ ಗುಣಗಳ ಬಗ್ಗೆ ಮನಸ್ಸು ಆತುರಿಯತ್ತೆ. ಅದಕ್ಕೆ ಪ್ರಯತ್ನಿಸಿದ್ರೆ ಮಾತ್ರ ನಮ್ಮ ಸಾಧನೆ ಚುರುಕಾಗುತ್ತೆ. ವಾಯುವ ವಾಯೋ ವಾಯೋಘೈಃ ಸಂತತೈಃ ಯಸ್ಯಾಃ ಪ್ಲಾವಿತಂ ಶಶಿಮಂಡಲಂ ಭೂಯೋಧಿಕ ಅಧಿಕತರಾಂ ಕಾಂತಿಂ ವಹೇತ್ಯೇತದ್ ಗುಹಕ್ಷಯೇ. ವಾಯೋಘೈಃ ಸಂತತೈರ್ಯಸ್ಯಾಃ ಗಾಳಿಯ ಅಂದ್ರೆ ಏನಾಯ್ತು, ಹಿಂದೆ ಗಂಗೆಯ ಸ್ಮರಣೆಯಿಂದ ಗಂಗೆಯ ಮೀಯುವಿಕೆಯಿಂದ ಮೈಯ ಕೊಳೆಯ ಮನಸ್ಸಿನ ಕೊಳೆಯನ್ನೆಲ್ಲವನ್ನು ಕಳೆದುಕೊಂಡಂತಹ ಜ್ಞಾನಿಗಳು ಅಲ್ಲೇ ತಮ್ಮ ಬದುಕನ್ನು ಪೂರ್ಣವಾಗಿ ತೊಡಗಿಸ್ತಾರೆ. ಆಮೇಲೆ ಅದು ಮುಂದಿನ ಶ್ಲೋಕದಲ್ಲಿ ಒಂಚೂರು ಸಂಬಂಧ ಇದೆ. ಆ ಎಲ್ಲೋಯ್ತು? ಹ ಜಟಾ. ಹ ಅಲ್ಲಿ ಋಷಿಗಳು ಗಂಗೆಯಲ್ಲಿ ನಿರಂತರ ಅರ್ಘ್ಯ ಕೊಟ್ಟು ಅಘಮರ್ಷಣ ಸೂಕ್ತಗಳ ಮೂಲಕ ಜಪವೇನು ಮಾಡುತ್ತಿರ್ತಾರೆ. ಆ ಗಂಗೆಯ ಮೇಲೆ ಹರಿದು ಬಂದ ಗಾಳಿಯು ಯಾರ ಮನಸ್ಸನ್ನು ಅತ್ಯಂತ ಶುದ್ಧಿಗೊಳಿಸ್ತಾ ಹೋಗುತ್ತೋ, ಅಂದ್ರೆ ಆ ಋಷಿಗಳು ಬಂದು ಹೋದ ಜಾಗದಲ್ಲಿ ನಾವು ಓಡಾಡಿದ್ರೆ ನಮಗೂ ಕೂಡ ಆ ಗಾಳಿಯ ಸ್ಪರ್ಶದಿಂದ ಮನಸ್ಸು ಹಗುರ ಆಗುತ್ತೆ. ಪರಿಪೂರ್ಣವಾದ ಶುದ್ಧಿಯನ್ನು ಪಡೆದು ಚಂದ್ರಮಂಡಲ ಒಂದು ಬಾರಿ ಶಶಿಮಂಡಲಂ ಪ್ಲಾವಿತಂ ಭೂಯ ಅಧಿಕತರಾಂ ಕಾಂತಿಂ ವಹತಿ. ಹೇಗೆ ಚಂದ್ರ ಅಮಾವಾಸ್ಯೆಯ ಸಂದರ್ಭಕ್ಕೆ ಕ್ಷಯಿಸಿ ಮತ್ತೆ ಅಮಾವಾಸ್ಯೆಯಿಂದ ಹುಣ್ಣಿಮೆಯ ತನಕ ವೃದ್ಧಿಗೊಳ್ಳುತ್ತೋ ಹಾಗೆ ಅದು ಕಾಂತಿಯನ್ನು ಧಾರಣೆ ಮಾಡುತ್ತೆ. ಇವರು ಕೂಡ ಗಂಗೆಯ ಸ್ಪರ್ಶದಿಂದ ಕೆಲವು ಸರ್ತಿ ಅವರು ಸಿಕ್ಕಿದಾಗ ಹೆಚ್ಚು ಅಂತ ಅನುಕೂಲ ಆಗುತ್ತೆ, ಸಿಗದೇ ಇದ್ದಾಗ ಗಂಗೆಯ ಸೌಖ್ಯ ಅಂತೂ ಇದ್ದೇ ಇರುತ್ತೆ. ಆದ್ರೆ ಒಂದು ಎಚ್ಚರಿಕೆ ಕೊಡುತ್ತೆ. ಸಾಧನೆಯ ಮಟ್ಟ ಅನ್ನೋದು ಒಂದೊಂದು ಸರ್ತಿ ತೋರು ಎತ್ತರಕ್ಕೆ ಇರುತ್ತೆ, ಕೆಲವೊಂದು ಸರ್ತಿ ದಾರಿ ತಪ್ಪುತ್ತೆ. ಇದ್ರ ಬಗ್ಗೆ ಎಚ್ಚರದಿಂದ ನಾವು ಸಾಗಬೇಕು. ಏರುವುದು ಮೇಲೆ ಜಾರುವುದು ಇದ್ದದ್ದೇ, ಆದ್ರೆ ಜಾರುವುದನ್ನೇ ಸರಿ ಎಂದು ಸಮರ್ಥಿಸಿಕೊಂಡವನು ಮತ್ತೆ ಏರುವುದಕ್ಕೆ ಅವಕಾಶ ಇಲ್ಲ ಅಂತಾಗುತ್ತೆ. ಈ ಹಂತಕ್ಕೆ ಬದುಕನ್ನ ಸರಿಯಾಗಿ ಜಾಗ್ರತೆಯಿಂದ ರಕ್ಷಿಸಿಕೊಳ್ಬೇಕು ಅನ್ನೋದನ್ನ ಹೇಳಿದ್ರು. ಇಷ್ಟರ ಮಧ್ಯದಲ್ಲಿ ಈ ಗಂಗೆಯ 4 ದಿಕ್ಕುಗಳಿಗೆ ಹರಿಯುವ ಬಗೆಗಿನ, ಅಂದ್ರೆ ಅದು ಚಂದ್ರಮಂಡಲಕ್ಕೆ ಸಂಪರ್ಕದಿಂದ ಭೂಮಿಗೆ, ಅಂದ್ರೆ ಶಿವನ ತಲೆಯ ಮೇಲಿನ ಗಂಗೆ ಅನ್ನೋದು ಚಂದ್ರನ ಸಂಪರ್ಕದಿಂದಲೇ ಇಳಿದು ಬಂದವಳಾದ್ರಿಂದಾಗಿ ಜಗತ್ತಿನ ಪಾವನಾರ್ಥಾಯ ಪ್ರಯಾತಿ ಚತುರ್ದಿಶಾಂ, ಜಗತ್ತಿನ ರಕ್ಷಣೆಗೋಸ್ಕರನೇ ಮೇರು ಪೃಷ್ಠದಿಂದ ಇಳಿದು ಬಂದ ಆ ಗಂಗೆ ಚಂದ್ರಮಂಡಲವನ್ನು ಮುಟ್ಟಿಯೇ ಭೂಮಿಗೆ ಪರಿಶುದ್ಧತೆಗಾಗಿ ಇಳಿದು ಬಂದಿದ್ದಾಳೆ. 4 ದಿಕ್ಕುಗಳಿಗೆ ಹರಿದಿದ್ದಾಳೆ. ಆ 4 ದಿಕ್ಕಿನಲ್ಲಿ ಉತ್ತರದ ದಿಕ್ಕು ಅನ್ನೋದು ಮೇರುವಿನ ಪೃಷ್ಠ ಅಂತಂದಾಗ ಅದು ಗಂಗೆಯಾಗಿ ನಮಗೆ ಭೂಮಿಗೆ ಸಿಗುತ್ತೆ. ಅದು ಬಿಟ್ಟು ಇನ್ನು 3 ಇದೆ: ಸೀತಾ, ಅಲಕನಂದ, ಚಕ್ಷುಹು, ಭದ್ರ. ನಾವೀಗ ಕಾಣುವುದು ಅಲಕನಂದ. ಇನ್ನುಳಿದ ಸೀತಾ, ಚಕ್ಷುಹು, ಭದ್ರ ಅನ್ನೋದು ಪೂರ್ವ ಪಶ್ಚಿಮ ದಕ್ಷಿಣಗಳಿಗೆ ಹಾದು ಹೋಗುವಂಥದ್ದು. ದಿಗ್ಭೇದ ಗತಿ ಲಕ್ಷಣ, ಅದು ನಮ್ಮದು ಉತ್ತರದ ದಿಕ್ಕಿನಿಂದ ಹರಿದು ಬರುವಂತಹ ರೀತಿಯಲ್ಲಿ ಸಿಗುವ ಗಂಗೆ.
ಅಂದ್ರೆ ಅದು ಎತ್ತರಕ್ಕೆ ಕರ್ಕೊಂಡು ಹೋಗುವಂತದ್ದು ಅಂತ. ಭೇದಂಚ ಅಲಕನಂದಾಖ್ಯಾಂ ಯಸ್ಯಾ ಶರ್ವೋಪಿ ತೀಕ್ಷಣಂ ತಸ್ಯಾ ಶಿರಸಾ ದಧಾರ ಪ್ರೀತ್ಯ ವರ್ಷಾಣಾಮಧಿ ಅಧಿಕಂ ಶತಂ. ಅಲಕನಂದ ಅನ್ನುವ ಒಂದು ಭೇದ, ಅದು ಶರ್ವನಿಂದ ದಕ್ಷಿಣದ ಕಡೆಗೆ ಅಂದ್ರೆ ಉತ್ತರದಿಂದ ದಕ್ಷಿಣದ ಕಡೆಗೆ ಹರಿದು ಬಂದದ್ದನ್ನ ಶಿವ ಅದನ್ನ ತಲೆಯಲ್ಲಿ ಧರಿಸಿ, ಅದು 4 ವಿಭಾಗದಲ್ಲಿ ಒಂದು ಭಾಗ ಶಿವನ ತಲೆಗೆ ಇಳಿದು ಭಾರತದೆಡೆಗೆ ಹರಿದು ಬಂತು. ಇಂಥ ಗಂಗೆ ಕೇವಲ ಭಾರತ ಭೂಮಿ ಮಾತ್ರ ಅಲ್ಲ, 106 ಜಗದಗಲದಲ್ಲಿರುವಂತಹ ಅಪರೂಪದ ಜಾಗಗಳಿಗೆಲ್ಲ ನುಗ್ಗಿ ಬಂದಿದೆ. ಇದೇನು ಸುಮ್ಮನೆ ಹಾಗೆ ಕೂತ ಸಂಗತಿಗಳಲ್ಲ ನೀರು ಅನ್ನೋದು. ಅದಕ್ಕೂ ಬೇರೆ ಬೇರೆ ಸಂದರ್ಭದಲ್ಲಿ ಗಂಗೆಯ ಸನ್ನಿಧಾನ ಇದೆ ಅನ್ನೋ ಶಾಸ್ತ್ರ ಹೇಳುತ್ತೆ. ಮತ್ತೆ ಅದರ ಚಿಂತನೆಯನ್ನು ಮುಂದೆ ನಡೆಸೋಣ ಅಂತ ಹೇಳ್ತಾ ಶ್ರೀ ಶ್ರೀಕೃಷ್ಣ.